स्वाभयं साधते यजमानदेवता भगवती मध्वर्यस्य च मास्य स्वा ಬರಲ್ವಾ ಸುಮ್ಮನೆ ನಿಂತಿದ್ದೀವಿ. ಆದರೆ ನಾವು ನಿಜವಾಗದು ನೋಡಬೇಕಾಗಿರೋದು ಮುಂಬರೋ ಪೀಳಿಗೆಗೆ ಏನು ಒಳ್ಳೇದಾಗಬೇಕಾಗಿರೋದು. ಯಾಕೆಂದರೆ ಅಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಏನು ಕೆಲಸ ಮಾಡಿದ್ದಾರೆ, ನಾವು ಅದಕ್ಕೆ ಇವತ್ತು ಅದರ ಉಪಯೋಗ ಆಗ್ತದೆ, ನಮಗೆ ಅದಕ್ಕೆ ಲಾಭ ಆಗ್ತದೆ ಇವತ್ತು. ಅದೇ ರೀತಿ ನಾವು ಕೂಡ ಇವತ್ತು ಏನೇನು ಕೆಲಸ ಮಾಡ್ತೀವಿ ಮುಂಬರೋ ಪೀಳಿಗೆಗೆ ಅದು ಲಾಭ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದುವರಿಬೇಕಾಗಿರೋದು. ಈ ಎವ್ರಿ ಟೈಮ್ ನಾವು ಈ ಕಟ್ಟಡ ಒಳಗೆ ಹೋಗ್ತೀವಿ, ಅವ್ರ ಹೆಸರು ನೋಡ್ತೀವಿ, ಈ ತತ್ವವನ್ನು ಸ್ಮರಣೆ ಮಾಡಿಬಿಟ್ಟು ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ನಾನಂತೂ ಭಾವಿಸ್ತೀನಿ. ನಿಮ್ಮ ಇನ್ಸ್ಟಿಟ್ಯೂಟ್ ಮೂಲಕ ಇವತ್ತು ಒಂದು ಹೊಸ ಸರ್ಟಿಫಿಕೇಷನ್ನು ಬಂದಿದೆ. ಅದು ಕೂಡ ಸುದ್ದಿಯನ್ನು ನಿಮ್ಮ ರಾಜೇಶ್ ಅವರು ಕೂಡ ಇವತ್ತು ನೀಡಿದ್ದಾರೆ. ಅತ್ಯಂತ ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಭಾರತದ ಮೊದಲನೆಯ ಸರ್ಟಿಫಿಕೇಷನ್ ಅಂತಲೂ ಕೂಡ ಕೇಳಿ ಭಾಳ ಸಂತೋಷದ ವಿಷಯ. ಆಗಲಿ ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ವಿದ್ಯಾಭ್ಯಾಸಕ್ಕೆ ಭಾರತದಲ್ಲಿ ಆದಷ್ಟು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಆಗಲೇ ಗೊತ್ತು, ಯುವಕರ ಜನಸಂಖ್ಯೆ ಹೆಚ್ಚಾಗಿ ಆಗ್ತಾ ಇದೆ. ಆದರೂ ಸಹ ನಮಗೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಕೊಡದೇ ಇದ್ದರೆ ಆ ಯುವಕರ ಒಂದು ಏನು ಶಕ್ತಿ ಇದೆ ಅದು ಬೇರೆ ಮಾರ್ಗದಲ್ಲಿ ಹೋಗೋಕ್ಕೆ ಶುರುವಾಗುತ್ತೆ. ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಒಂದು ಶಕ್ತಿ ಇದ್ದರೆ ಅದು ದುಷ್ಟದ ಕಡೆನೂ ಹೋಗ್ಬೋದು, ಒಳ್ಳೆಯ ಉಪಯೋಗನ ಆಗ್ಬೋದು. ಇದರಲ್ಲಿ ವಿದ್ಯಾಭ್ಯಾಸ ಎಲ್ಲಕ್ಕಿಂತ ಮುಖ್ಯವಾದದ್ದು. ಅದರಲ್ಲೂ ಸಹ ನೀವು ಮೈಸೂರು ಸಂಸ್ಥಾನದಲ್ಲಿ ಬರೀ ಮಹಾರಾಜರು ಅಲ್ಲ, ಅವ್ರ ಸುತ್ತ ಇರುವ ಆಡಳಿತ, ಆ ಗುರು ಪರಂಪರೆ ಏನಿತ್ತು ಎಲ್ಲ ಪ್ರತಿಯೊಬ್ಬರು ಒಂದು ಸಮಾಜದ ಕೆಳಮಟ್ಟದ ಒಂದು ಏನು ಸಾಮಾನ್ಯ ಜನರಿಂದ ಹಿಡಿದು ಮಹಾರಾಜವರೆಗೂ ಎಲ್ಲರೂ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಪ್ರೋತ್ಸಾಹವನ್ನು ಕೊಟ್ಟರು. ಎಲ್ಲರೂ ಆ ಒಂದು ದೃಷ್ಟಿಯೊಂದಿಗೆ ಒಗ್ಗಟ್ಟಾಗಿದ್ದರು. ಅಂದರೆ ಮೈಸೂರು ಸಂಸ್ಥಾನ ಎಲ್ಲಕ್ಕಿಂತ ಒಂದು ಪ್ರಸಿದ್ಧವಾದ ಸಂಸ್ಥಾನ ಆಗೋದು. ಅದೇ ರೀತಿ ಇವತ್ತು ನಾವು ಬರೀ ಮೈಸೂರಿಗಲ್ಲ, ಇಡೀ ಭಾರತಕ್ಕೆ ನಾವು ಎಲ್ಲಕ್ಕಿಂತ ಒಂದು
ಒಳ್ಳೆಯ ಒಂದು ದೇಶ ಆಗಬೇಕು, ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಆಗಬೇಕು, ಏನು ನಮ್ಮ ಬದುಕುವ ಪರಿಸ್ಥಿತಿ ಇದೆ ಅದನ್ನ ನಾವು ಉತ್ತಮಗೊಳಿಸಬೇಕಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇದು ಎಲ್ಲಕ್ಕಿಂತ ಪ್ರಮುಖವಾದ ಪಾತ್ರ ಇದೆ. ಸೊ ಇದೇ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇರೋದು ಭಾಳ ಶ್ಲಾಘನೀಯದು. ಇದೇ ರೀತಿ ಮುಂದುವರಿತಾ ಇರಿ ಅಂತ ನಾನು ಪ್ರಾರ್ಥಿಸುತ್ತಾ, ನಮ್ಮ ಹೊಸ ಏನು ವೃತ್ತ ಜೀವನ ಏನು ಬಂದಿರೋದು ಅದು ನಿಜವಾಗ್ಲೂ ನೋಡೋಕೆ ಹೋದರೆ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಆಯಿತು. ನಾವು ಇಷ್ಟು ವೇಗವಾಗಿ ಅದು ರಾಜಕೀಯ ವೃತ್ತ ಜೀವನವನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಎಲ್ಲಕ್ಕೂ ಒಂದು ಕಾಲ ಇರುತ್ತೆ, ಎಲ್ಲಿಂದ ಕೂಗು ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಯಾವಾಗ ಬರುತ್ತೆ ನಾವು ಸಿದ್ಧ ಆಗಿದ್ದರೆ ಅದನ್ನ ತಗೋಬೇಕಾಗಿದೆ. ಯಾಕಂದರೆ ಧರ್ಮದ ಮಾರ್ಗದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿರುತ್ತೆ, ಆದರೆ ಧರ್ಮದ ಮಾರ್ಗದಲ್ಲಿ ನಾವು ಹೋಗಲೇಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಧರ್ಮ ಎಲ್ಲಿ ಕಳಿಸೋದು ನಾವು ಹೋಗಲೇಬೇಕಾಗಿದೆ. ಈ ಸಮಯ ಸೂಕ್ತ ಅಂತ ಅನಿಸಿತ್ತು. ತಾಯಿಯ ಆಶೀರ್ವಾದ ಇತ್ತು, ನಮ್ಮ ಅಮ್ಮನವರ ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಾವು ಮುಂದುವರಿತಾ ಹೋಗಿದ್ವಿ. ಆದರೆ ನಮ್ಮ ಗುರುಗಳ ಆಶೀರ್ವಾದ ಇರುತ್ತೆ ಯಾವಾಗಲೂ. ನಮ್ಮಂಥ ಒಳ್ಳೆಯ ಒಂದು ಸಮಾಜ ಇದೆ, ನಮ್ಮ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ವ್ಯಕ್ತಿ ಯಾವಾಗಲೂ ಸರಿ ಇದ್ದರೆ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಯಾವಾಗಲೂ ಯಶಸ್ವಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಒಂದು ಒಳ್ಳೆಯ ದಾಖಲೆಯನ್ನು ಕೊಟ್ಟಿದ್ರೆ ಅದು ದುಷ್ಟಾನುಪಯೋಗನೂ ಕೂಡ ಮಾಡ್ಬೋದು. ಆದರೆ ಒಂದು ತಪ್ಪು ದಾಖಲೆ ಒಳ್ಳೆ ಕೈಯಲ್ಲಿದ್ದರೆ, ಆದರೆ ಒಂದು ರಾಂಗ್ ಡಾಕ್ಯುಮೆಂಟ್ ಒಂದು ಒಳ್ಳೆಯದ್ರ ಕೈಯಲ್ಲಿದೆ ಅದರಿಂದನೂ ಒಳ್ಳೆ ಕೆಲಸ ಆಗ್ಬೋದು. ಸೊ ಏನು ವ್ಯವಸ್ಥೆ ಮುಖ್ಯ ಅಲ್ಲ, ಯಾರು ಒಳ್ಳೇದು ಮಾಡ್ತಾರೆ ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು. ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾದದ್ದು. ರಾಜಪ್ರಭುತ್ವದಲ್ಲೂ ಸಹ ಎಷ್ಟೋ ಏನು ಬ್ಯಾಡ್ ಕಿಂಗ್ಸ್ ಅಂತ ನಾವು ಹೇಳ್ಬೋದು ಇದ್ದಿದ್ದು. ಆದರೂ ಸಹ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಏನಾದರೂ ನಾವು ಮುಂದುವರಿತಾ ಇರೋದು ಎಲ್ಲರ ಸಹಕಾರದೊಂದಿಗೆ, ಇಡೀ ಸಮಾಜದ ಸಹಕಾರದೊಂದಿಗೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಸೊ ನಿಮ್ಮ ಎಲ್ಲರ ಪಾತ್ರ ಇರುತ್ತೆ. ಈ ಒಂದು ಭವಿಷ್ಯದ ಏನು ಭಾರತ ನಾವೆಲ್ಲ ನಿರ್ಮಾಣ ಮಾಡಬೇಕಾಗಿರೋದು ಇದು ಎಲ್ಲರ ಒಂದು ದೃಷ್ಟಿಯಾಗಬೇಕು. ಎಲ್ಲರೂ ಒಂದು ಕೊಡುಗೆ ಇದೆ, ಭಾಳ ದೊಡ್ಡ ಕೊಡುಗೆಯಾಗಿದೆ. ಯಾಕಂದರೆ ಭಾರತ ಇವಾಗ ಭಾಳ ಒಂದು ಒಳ್ಳೆಯ ಅವಕಾಶ ಇದೆ ನಮ್ಮ ಮುಂದೆ. ಇಡೀ ಜಗತ್ತಿನಲ್ಲಿ ನಮ್ಮ ಏನು ತಾತ್ವಿಕ ಆಧಾರ ಇದೆ ಭಾರತದಲ್ಲಿ, ಇಡೀ ಜಗತ್ತು ಅದು ನಮ್ಮ ಕಡೆ ನೋಡ್ತಾ ಇದೆ. ಈಗ ಯೋಗ ಇರ್ಬೋದು, ನಮ್ಮ ಏನು ಅನೇಕ ಫಿಲಾಸಫೀಸ್ಗಳು ಏನಿದೆ ಅದೆಲ್ಲನೂ ಕೂಡ ನಮ್ಮ ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಯಾಕಂದರೆ ಅವರು ಎಷ್ಟೊಂದು ಅಭಿವೃದ್ಧಿ ಆಗಿದೆ, ಆರ್ಥಿಕವಾಗಿ ಮುಂದುವರಿತಾ ಇದ್ದಾರೆ. ಆದರೂ ಸಹ ಆಧ್ಯಾತ್ಮಿಕವಾದ ಏನು ಜಾಗೃತಿ ಬೇಕಾಗಿದೆ ಅವರಿಗೆ, ಅದಿನ್ನೂ ಆಧ್ಯಾತ್ಮಿಕವಾದ ಬೆಳವಣಿಗೆ ಏನಿದೆ ಅದಿನ್ನೂ ಅವ್ರಿಗೆ ಬಂದಿಲ್ಲ. ಅದಕ್ಕಾಗಿ ಎಲ್ಲರೂ ಭಾರತ ಕಡೆ ನೋಡ್ತಾ ಇದ್ದಾರೆ. ಭಾರತ ನಮ್ಮ ಅಭಿವೃದ್ಧಿ ಜೊತೆಗೆ ನಮ್ಮ ಏನು ಈ ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ, ಆದರೂ ಸಹ ನಮ್ಮ ಏನು ಪ್ರಾಚೀನ ಕಾಲದಿಂದ ನಮ್ಮ ಏನು ಇದು ತತ್ವವನ್ನು ಬಂದಿದೆ, ನಮ್ಮ ಆದೇಶಗಳು ಏನು ಬಂದಿದೆ, ನಮ್ಮ ಏನೇನು ಒಳ್ಳೆ ಫಿಲಾಸಫೀಸ್ಗಳು ಬಂದಿದೆ ಅದನ್ನ ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮಗೆ ಭಾಳ ಅನನ್ಯವಾದ ಒಂದು ಪಾರಂಪರೆ ಭಾರತದಲ್ಲಿರೋದು. ಪ್ರಾಚೀನ ಕಾಲದಿಂದ ಇವತ್ತವರೆಗೂ ಯಾವುದೇ ರೀತಿ ಏನು ಬದಲಾವಣೆ ಇಲ್ಲದೇನೆ ಬಂದಿರುವಂಥದ್ದು ಪಾರಂಪರೆ ಭಾರತದಲ್ಲಿ. ಅದರ ಜೊತೆಗೆ ಅದನ್ನ ಸಂರಕ್ಷಣೆ ಮಾಡ್ತಾ ನಾವು ಅಭಿವೃದ್ಧಿ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯದು ಎಲ್ಲಕ್ಕಿಂತ. ಸೊ ಅದಕ್ಕೂ ಕೂಡ ನಾವು ಭಾಳ ದೊಡ್ಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಜ್ಯೋತಿ ನಿವಾಸ್ ಅಂದರೆ ಜ್ಯೋತಿ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಇಂಥ ಒಂದು ಪಾರಂಪರೆಯೊಂದಿಗೆ ಕಾರ್ಯಕ್ರಮ ಮಾಡಿದ್ದು ನಿಜವಾಗ್ಲೂ ಸಂತೋಷ. ಪಾರಂಪರೆ ನಮ್ಮ ಏನು ಮೂಲ ಏನು ಕರ್ತವ್ಯದ ಮೂಲ ಏನು ನಮ್ಮ ಆದ್ಯ ಕರ್ತವ್ಯದೊಂದಿಗೆ ನಾವು ಮುಂದುವರಿಬೇಕಾಗಿದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಆ ಪಾರಂಪರೆಯೊಂದಿಗೆ ನಾವು ಎಲ್ಲ ನಮ್ಮ ಏನು ಭಾರತದ ಸಂಸ್ಕೃತಿ ಬಂದಿದೆ ಅದನ್ನೇ ಸಂರಕ್ಷಣೆ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಒಂದು ಹೊಸ ಕಟ್ಟಡವನ್ನು ಜ್ಯೋತಿ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರಾದ ಶ್ರೀ ಎಂ ನರಸಿಂಹನ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಶ್ರೀಮತಿ BV ಸೀತಾ ಅವರೇ, ವೇದಿಕೆಯಲ್ಲಿರುವ ಪ್ರೊಫೆಸರ್ BS ಲಕ್ಷ್ಮಣ್ ಪ್ರಸಾದ್ ಅವರೇ, ಶ್ರೀ ರಾಜೇಶ್ ಅವರಿಗೂ